ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 6ನೇ ಫೆಬ್ರವರಿ 2026ರ ಪ್ರಾತಃ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯ ಸಾರಾಂಶ ಹೀಗಿದೆ. ಮಧುರ ಮಕ್ಕಳೇ, ಈಗ ಇದು ಏರುವ ಕಲೆಯ ಸಮಯವಾಗಿದೆ. ಭಾರತವು ಬಡವನಿಂದ ಸಾಹುಕಾರನಾಗುತ್ತದೆ. ನೀವು ಸತ್ಯಯುಗಿ ರಾಜಧಾನಿಯ ಆಸ್ತಿಯನ್ನು ತೆಗೆದುಕೊಳ್ಳಿ. ಬಹಳ ಶಕ್ತಿಶಾಲಿಯಾದ ಸಾಲುಗಳು. ಹೌದು. ಇದರಲ್ಲಿ ಈ ಏರುವ ಕಲೆ ಅನ್ನೋ ಪದ ಇದೆಯಲ್ಲ, ಇದು ನನ್ಗೆ ಬಹಳ ಆಸಕ್ತಿಕರವಾಗನ್ನಿಸ್ತು. ಅಂದ್ರೆ ಇದು ಒಂದು ಕಲೆ ಅಂತ ಹೇಳಿದ್ದಾರೆ. ಇದರ ವಿಶೇಷತೆ ಏನು? ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಆಧ್ಯಾತ್ಮಿಕ ಉನ್ನತಿ ಎಂದಾಗ ಸಾಧನೆ, ತಪಸ್ಸು ಅಂತೀವಿ. ಆದ್ರೆ ಇಲ್ಲಿ ಬಾಬಾ ಅದನ್ನ ಒಂದು ಕಲೆ ಅಂತ ಕರೆದಿದ್ದಾರೆ. ಹೌದು. ಯಾಕಂದ್ರೆ ಇದು ಕೇವಲ ಶ್ರಮ ಅಲ್ಲ, ಇದರಲ್ಲೊಂದು ಯುಕ್ತಿ ಇದೆ, ಜಾಣ್ಮೆ ಇದೆ. ಅಂದ್ರೆ ಕಲಿಯುಗದ ಈ ತಮೋಪ್ರಧಾನ ಪತಿತ ಸ್ಥಿತಿಯಿಂದ ಸತ್ಯಯುಗದ ದೈವಿ ಸತೋಪ್ರಧಾನ ಸ್ಥಿತಿಗೆ ನಮ್ಮನ್ನಾವು ಏರಿಸ್ಕೊಳ್ಳೋದು, ಇದೊಂದು ರೀತಿ ಬಹಳ ಸುಂದರವಾದ ಪರಿವರ್ತನೆಯ ಕಲೆ. ಓ ಹಾಗೆ. ಇದು ಕೇವಲ ವೈಯಕ್ತಿಕವಾಗಿ ಏರೋದಲ್ಲ, ಒಂದು ಸಾಮೂಹಿಕ ಪರಿವರ್ತನೆ ಅಲ್ವಾ? ಇದರ ವಿಶೇಷತೆ ಇನ್ನು ಎರಡನೇ ಭಾಗ ನೋಡಿ. ಭಾರತವು ಬಡವನಿಂದ ಸಾಹುಕಾರನಾಗುತ್ತದೆ ಅಂತಿದೆ. ಹೌದು. ಈ ಮಾತನ್ನು ಕೇಳಿದ ತಕ್ಷಣ ನಮ್ಗೆಲ್ಲ ಸಾಮಾನ್ಯವಾಗಿ ಆರ್ಥಿಕ ಸಂಪತ್ತು ನೆನಪಾಗುತ್ತೆ. ಆದ್ರೆ ಇಲ್ಲಿ ಅದರ ಅರ್ಥ ಅದಕ್ಕಿಂತಲೂ ಆಳವಾಗಿದೆ ಅನ್ಸುತ್ತೆ, ಹೌದಲ್ಲ? ಖಂಡಿತವಾಗಿ. ಇಲ್ಲಿ ಬಡತನ ಅಂದ್ರೆ ಕೇವಲ ಹಣದ ಬಡತನ ಅಲ್ಲ, ಜ್ಞಾನದ ಬಡತನ, ಗುಣಗಳ ಬಡತನ, ಪವಿತ್ರತೆಯ ಬಡತನ. ಸರಿ. ಆಕ್ಚುಲಿ ಭಾರತ ಒಂದು ಕಾಲದಲ್ಲಿ ಈ ಎಲ್ಲಾ ವಿಷಯಗಳಲ್ಲಿ ಬಹಳ ಶ್ರೀಮಂತವಾಗಿತ್ತು. ಅದಕ್ಕೆ ಸೋನೆ ಕಿ ಚಿಡಿಯಾ ಅಂತಿದ್ರು. ಈಗ ಪರಮಾತ್ಮ ತಂದೆಯೇ ಬಂದು ನಮಗೆ ಆ ಜ್ಞಾನಧನವೊಂದು ಕೊಟ್ಟು ನಮ್ಮನ್ನು ಮತ್ತೆ 21 ಜನ್ಮಗಳಿಗೆ ಶ್ರೀಮಂತರನ್ನಾಗಿ ಮಾಡ್ತಾರೆ. ಈ ಶ್ರೀಮಂತಿಕೆಯನ್ನು ಪಡೆಯುವುದೇ ನಮ್ಮ ಗುರಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುರಳಿಯಲ್ಲಿ ಬಡವರ ಬಂಧು ಅನ್ನೋ ಭಾಗ ಇದೆ. ತಂದೆಯೂ ಬಡವರ ಬಂಧುವಾಗಿದ್ದಾರೆ. ತಂದೆಯು ಯಾವಾಗ ಈ ಭೂಮಿಗೆ ಬರುವರೋ ಆಗ ಭಾರತವು ಎಲ್ಲದಕ್ಕಿಂತ ಬಡ ದೇಶವಾಗಿದೆ. ಇದು ಬಹಳ ಮುಖ್ಯವಾದ ಮಾತು. ಭಗವಂತನನ್ನ ಬಡವರ ಬಂಧು ಅಂತ ಯಾಕೆ ಕರೀತಾರೆ? ಯಾಕಂದ್ರೆ ಅವರು ಬರೋದೇ ಕಲಿಯುಗದ ಕೊನೆಯಲ್ಲಿ. ಆಗ ಆತ್ಮಗಳು ತಮ್ಮ ಎಲ್ಲಾ ಶಕ್ತಿ, ಗುಣಗಳನ್ನ ಕಳೆದುಕೊಂಡು ಸಂಪೂರ್ಣ ದೀನ ಸ್ಥಿತಿಯಲ್ಲಿರ್ತವೆ. ಸಹಾಯಕ್ಕಾಗಿ ಕೂಗ್ತಿರ್ತಾರೆ. ಎಲ್ಲವೂ ಕಳೆದು ಹೋದ ಮೇಲೆ ಬರೋವನು. ಹೌದು. ಕೈ ಹಿಡಿದು ಮೇಲೆತ್ತುವುದರಿಂದ ಅವರಿಗೆ ಆ ಬಿರುದು. ಅವರು ಜಗತ್ತು ಶ್ರೀಮಂತವಾಗಿದ್ದಾಗ ಬರೋದಿಲ್ಲ. ಹಾಗಾದ್ರೆ ನಮ್ಮನ್ನ ಹೇಗೆ ಶ್ರೀಮಂತರನ್ನಾಗಿ ಮಾಡ್ತಾರೆ? ಜ್ಞಾನದಿಂದ ಅಂತ ಹೇಳಿರ್ರಿ. ಖಂಡಿತ. ಇಲ್ಲಿ ಭೌತಿಕ ಹಣದ ಮಾತೇ ಇಲ್ಲ. ಅವರು ನಮ್ಮ ಬುದ್ಧಿಯೆಂಬ ಜೋಳಿಗೆಯನ್ನ ಜ್ಞಾನ ರತ್ನಗಳಿಂದ ತುಂಬುತ್ತಾರೆ. ಶ್ರೇಷ್ಠ ಗುಣಗಳನ್ನ ಧಾರಣೆ ಮಾಡಿಸ್ತಾರೆ. ನಮ್ಮಲ್ಲಿ ಶಕ್ತಿ ತುಂಬಿ ಸಶಕ್ತರನ್ನಾಗಿ ಮಾಡ್ತಾರೆ. ಹೌದು. ಈಗ ನಾವು ಪರಮಾತ್ಮನಿಂದ ಆಸ್ತಿ ಪಡೆಕೊಳ್ಳೋ ಸಮಯ ಬಂದಿದೆ. ಅದಕ್ಕೆ ಅಮೃತವೇಳೆ, ಟ್ರಾಫಿಕ್ ಕಂಟ್ರೋಲ್, ಹೀಗೆ ದಿನದ ಬೇರೆ ಬೇರೆ ಸಮಯದಲ್ಲಿ ಅವರನ್ನ ನೆನಪು ಮಾಡಬೇಕು. ಅವರಿಂದ ಸಂಪೂರ್ಣ ಲಾಭ ಪಡ್ಕೋಬೇಕು. ಅದೇ ಏರುವ ಕಲೆಯನ್ನು ಅಭ್ಯಾಸ ಮಾಡುವ ತೀವ್ರ ಪುರುಷಾರ್ಥ ಅಂದ್ರೆ. ತುಂಬಾ ಚೆನ್ನಾಗಿದೆ. ಸರಿ, ಈಗ ನಾವು ಮುಖ್ಯ ಅಂಶಗಳ ಆಳವಾದ ಮಂಥನಕ್ಕೆ ಹೋಗೋಣ. ಮೊದಲನೇ ಅಂಶ ಆತ್ಮದ ಗುಪ್ತ ಸ್ವರೂಪದ ಬಗ್ಗೆ ಇದೆ. ಹೌದು. ಆತ್ಮವು ಶರೀರದಲ್ಲಿ ಗುಪ್ತವಾಗಿದೆ, ಆದರೆ ಶರೀರ ಪ್ರತ್ಯಕ್ಷವಾಗಿದೆ ಅಂತ. ಇದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ನೋಡಿ, ನಮಗೆ ಈ ಶರೀರ ಕಣ್ಣಿಗೆ ಕಾಣಿಸ್ತೆ. ಇದು ಸ್ಥೂಲವಾಗಿದೆ. ಆದರೆ ಇದನ್ನು ನಡೆಸುವ ಚೈತನ್ಯ ಶಕ್ತಿ ಅಂದ್ರೆ ಆತ್ಮ, ಅದು ಕಾಣೋದಿಲ್ಲ. ಹೌದು, ಅದು ನಿರಾಕಾರಿ. ಅದನ್ನು ಈ ಸ್ಥೂಲ ಕಣ್ಣಿಗಳಿಂದ ನೋಡಲು ಸಾಧ್ಯವಿಲ್ಲ. ಇದೇ ರೀತಿ ಪರಮಾತ್ಮನೂ ಸಹ ನಿರಾಕಾರಿಯಾಗಿದ್ದಾರೆ. ಓಕೆ. ಹೌದು. ಅವರೂ ಸಹ ಈ ಸಾಕಾರ ತನುವಿನಲ್ಲಿ ಬಂದು ಕಾರ್ಯ ಮಾಡ್ತಾರೆ. ಆದರೆ ಅವರು ಗುಪ್ತವಾಗಿಯೇ ಇರ್ತಾರೆ. ಜಗತ್ತಿಗೆ ಆ ಶರೀರ ಮಾತ್ರ ಕಾಣಿಸುತ್ತೆ. ಒಳಗಿರುವ ಪರಮಶಕ್ತಿ ಕಾಣಿಸೋದಿಲ್ಲ. ಇದು ಒಂದು ಬಹಳ ಒಳ್ಳೆಯ ಹೋಲಿಕೆ. ಇದು ನಮ್ಮನ್ನು ಮುಂದಿನ ಅಂಶಕ್ಕೆ ಕರೆದೊಯ್ಯುತ್ತೆ. ಭಾರತದ ವೈಭವ ಮತ್ತು ಇಂದಿನ ಸ್ಥಿತಿ. ಹೌದು. ಸತ್ಯುಗದಲ್ಲಿ ಭಾರತ ಹೇಗಿತ್ತು ಅನ್ನೋದ್ರ ಬಗ್ಗೆ ಮುರಳಿಯಲ್ಲಿ ಬಹಳ ಸುಂದರವಾದ ವರ್ಣನೆ ಇದೆ. ಚಿನ್ನದ ಅರಮನೆಗಳು, ವಜ್ರ ವೈಡೂರ್ಯಗಳು. ಹೌದು. ಸೋಮನಾಥ ಮಂದಿರದ ವೈಭವ. ಆ ಸಂಪತ್ತಿಗೆ ಕಾರಣ ಏನು ಅಂದ್ರೆ ಆಗ ಕೇವಲ ಒಂದೇ ದೇವಿ ದೇವತಾ ಧರ್ಮ ಇತ್ತು. ಅಂದ್ರೆ ಯಾವುದೇ ಸಂಘರ್ಷ, ಮತಭೇದ ಇರಲಿಲ್ಲ. ಖಂಡಿತ. ಎಲ್ಲರೂ ದೈವಿಗುಣಗಳಿಂದ ಸಂಪನ್ನರಾಗಿದ್ರು. ಆ ಸಾಮರಸ್ಯವೇ ಆ ಭೌತಿಕ ಸಂಪತ್ತಿಗೆ ಮೂಲವಾಗಿತ್ತು. ಈ ವಿಶ್ವಚರಿತ್ರೆ, ಭೂಗೋಳದ ಜ್ಞಾನದ ನಶೆ ನಮಗಿರಬೇಕು. ನಿಜ. ಆ ವೈಭವದಿಂದ ಇಂದಿನ ಈ ಪತಿತ ಸ್ಥಿತಿಗೆ ಬಂದಿದ್ದೇವೆ.
ಸೊ ನಮ್ಮನ್ನು ಮತ್ತೆ ಪಾವನರನ್ನಾಗಿ ಮಾಡಲು ಬರುವವರೇ ಪತಿತ ಪಾವನ ಅಲ್ವಾ? ಹೌದು, ಮತ್ತು ಆ ಪತಿತ ಪಾವನನಾದ ಶಿವ ತಾಯಿಯ ಗರ್ಭದಿಂದ ಜನ್ಮ ಪಡೆಯೋದಿಲ್ಲ. ಇದು ಬಹಳ ಬಹಳ ಮುಖ್ಯವಾದ ಅಂಶ. ಹಾಗಾದ್ರೆ ಅವ್ರು ಹೇಗ್ ಬರ್ತಾರೆ? ಅವರು ಒಂದು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ. ಆ ದೇಹಕ್ಕೆ ತನ್ನದೇ ಹೆಸರಿದ್ರೂ ಒಳಗೆ ಬಂದ ಶಕ್ತಿಯನ್ನ ಶಿವ ಅಂತಲೇ ಗುರುತಿಸಲಾಗುತ್ತೆ. ಓ ಸರಿ. ಅವರು ಬಂದು ಮಾಡೋ ಸರ್ವೋತ್ತಮ ಸೇವೆ ಅಂದ್ರೆ ನಮ್ಮನ್ನು ಪತೀತರಿಂದ ಪಾವನರನ್ನಾಗಿ, ಭಿಕ್ಷುಕರಿಂದ ರಾಜಕುಮಾರರನ್ನಾಗಿ ಮಾಡೋದು. ಈ ಪರಿವರ್ತನೆಯಲ್ಲಿ ಪ್ರಕೃತಿಯ ಪಾತ್ರವೂ ಇದೆಯಂತೆ. ಸತ್ಯಯುಗದಲ್ಲಿ ಪ್ರಕೃತಿ ಮನುಷ್ಯರ ದಾಸಿಯಾಗಿರುತ್ತೆ ಅಂತ ಹೇಳಲಾಗುತ್ತೆ. ಇದು ಕೇಳಲು ಬಹಳ ಚೆನ್ನಾಗಿದೆ. ಹೌದು, ಇದರ ಅರ್ಥ ಸತ್ಯಯುಗದಲ್ಲಿ ಪ್ರಕೃತಿಯ 5 ತತ್ವಗಳು ಅಂದ್ರೆ ಭೂಮಿ, ನೀರು, ಗಾಳಿ ಎಲ್ಲವೂ ಸತೋಪ್ರಧಾನ ಶುದ್ಧ ಸ್ಥಿತಿಯಲ್ಲಿರ್ತವೆ. ಅಂದ್ರೆ ಪ್ರಕೃತಿ ವಿಕೋಪಗಳು ಇರೋದಿಲ್ಲ. ಹೇರಳವಾದ ಭೂಮಿ, ಸಿಹಿನೀರಿನ ನದಿಗಳು, ಶ್ರೇಷ್ಠವಾದ ಹೂಹಣ್ಣುಗಳು ಎಲ್ಲವೂ ಬಹಳ ಸಹಜವಾಗಿ ಸಿಗುತ್ತೆ. ಮನುಷ್ಯ ಆಹಾರಕ್ಕಾಗಿ ಇವತ್ತಿನ ತರ ಕಷ್ಟಪಡಬೇಕಾಗಿಲ್ಲ. ಪ್ರಕೃತಿಯೇ ಅವನ ಅಗತ್ಯಗಳನ್ನು ಪೂರೈಸುತ್ತೆ. ಅದನ್ನೇ ದಾಸಿ ಅಂತ ಸಾಂಕೇತಿಕವಾಗಿ ಹೇಳಿರೋದು. ವಾವ್, ಇದು ಪರಿಸರ ಮತ್ತು ಚೈತನ್ಯದ ನಡುವಿನ ಸಂಬಂಧದ ಬಗ್ಗೆ ಒಂದು ಅದ್ಭುತ ದೃಷ್ಟಿಕೋನ. ಈಗ ಒಂದು ಬಹಳ ಕುತೂಹಲಕಾರಿ ವಿಷಯಕ್ಕೆ ಬರೋಣ. ಅದೇ ಡ್ರಾಮಾದ ನಿಖರತೆ. ಈ 5,000 ವರ್ಷಗಳ ಚಕ್ರವು ಒಂದು ನಾಟಕದಂತೆ ಮತ್ತು ಇದು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಇದರಲ್ಲಿ 1 ಪೈಸೆಯಷ್ಟು ಅಂತರವಾಗುವುದಿಲ್ಲ ಅಂತ. ಹಾಗಾದ್ರೆ ನಮ್ಮ ಪುರುಷಾರ್ಥಕ್ಕೆ, ನಮ್ಮ ಇಚ್ಛಾಶಕ್ತಿಗೆ ಬೆಲೆ ಎಲ್ಲಿದೆ? ಇದು ಬಹಳ ಆಳವಾದ ಪ್ರಶ್ನೆ. ನೋಡಿ, ಡ್ರಾಮಾ ಪೂರ್ವನಿಗದಿತ ಅನ್ನೋದು ಸತ್ಯ. ಆದರೆ ಆ ಡ್ರಾಮಾದಲ್ಲಿ ನಮ್ಮ ಪಾತ್ರವನ್ನು ನಾವು ಹೇಗೆ ನಿರ್ವಹಿಸುತ್ತೇವೆ ಅನ್ನೋದರಲ್ಲೇ ನಮ್ಮ ಪುರುಷಾರ್ಥ ಇದೆ. ಒಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ಒಂದು ಸಿನಿಮಾದ ಸ್ಕ್ರಿಪ್ಟ್ ಮೊದಲೇ ಬರೆದಿರ್ತಾರೆ ಅಲ್ವಾ? ಹೌದು. ಆದರೆ ಒಬ್ಬ ನಟ ತನ್ನ ಪಾತ್ರವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಷ್ಟು ಶ್ರದ್ಧೆಯಿಂದ ಅಭಿನಯಿಸ್ತಾನೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಅದೇ ರೀತಿ ಘಟನೆಗಳು ಬದಲಾಗುವುದಿಲ್ಲ. ಆದರೆ ಆ ಘಟನೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ, ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ನಮ್ಮ ಕೈಯಲ್ಲಿದೆ. ಓ ಹಾಗೆ. ಅಂದ್ರೆ ಈ ಜ್ಞಾನ ನಮ್ಮನ್ನು ಚಿಂತೆಗಳಿಂದ ಮುಕ್ತ ಮಾಡ್ಲಿಕ್ಕೆ ಅಲ್ವಾ? ನಿಖರವಾಗಿ. ಏನು ನಡೆದರೂ ಅದು ಡ್ರಾಮಾದ ಭಾಗ ಮತ್ತು ಎಲ್ಲವೂ ಕಲ್ಯಾಣಕಾರಿ ಅಂತ ತಿಳಿದಾಗ ನಾವು ಅನಾವಶ್ಯಕ ಚಿಂತೆಗಳನ್ನು ಬಿಟ್ಟು ನಮ್ಮ ಪಾತ್ರವನ್ನು ಶ್ರೇಷ್ಠವಾಗಿ ಮಾಡುವುದರ ಕಡೆಗೆ ಗಮನ ಕೊಡಬಹುದು. ಅರ್ಥವಾಯ್ತು. ಹಾಗಾದ್ರೆ ಈ ಎಲ್ಲ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅಂದ್ರೆ ಧಾರಣೆ ಮಾಡಲು ಕೆಲವು ಮುಖ್ಯ ಸಾರಗಳನ್ನು ಕೊಡಲಾಗಿದೆ. ಹೌದು. ಮೊದಲನೆಯದು, ಡ್ರಾಮಾದ ಆದಿಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುತ್ತಾ ಎಲ್ಲ ಚಿಂತೆಗಳನ್ನು ಬಿಟ್ಟುಬಿಡಬೇಕಾಗಿದೆ. ಒಂದು ಸತೋಪ್ರಧಾನರಾಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕಾಗಿದೆ. ಎರಡನೆಯದು, ಬಡವರ ಬಂಧು ತಂದೆಯು ಭಾರತವನ್ನು ಬಡದೇಶದಿಂದ ಸಾಹುಕಾರನನ್ನಾಗಿ ಮಾಡಲು ಬಂದಿದ್ದಾರೆ. ಅವರಿಗೆ ಸಂಪೂರ್ಣ ಸಹಯೋಗಿಗಳಾಗಬೇಕಾಗಿದೆ. ತಮ್ಮ ಹೊಸ ಪ್ರಪಂಚವನ್ನು ನೆನಪು ಮಾಡಿ ಸದಾ ಖುಷಿಯಲ್ಲಿರಬೇಕಾಗಿದೆ. ಈ ಮೊದಲನೇ ಪಾಯಿಂಟ್ ಬಗ್ಗೆ ಮಾತಾಡೋಣ. ಹೌದು. ನಿಶ್ಚಿಂತೆಯರಾಗಿರುವುದು ಹೇಗೆ? ಲೌಕಿಕದಲ್ಲಿ ಅದೆಷ್ಟೋ ಸಮಸ್ಯೆಗಳಿರುತ್ತವೆ. ಇಲ್ಲಿ ನಿಶ್ಚಿಂತ ಅಂದ್ರೆ ಜವಾಬ್ದಾರಿ ಇಲ್ಲದೇ ಇರೋದಲ್ಲ, ಫಲಿತಾಂಶದ ಬಗ್ಗೆ ಇರೋ ಆತಂಕವನ್ನು ಬಿಡುವುದು. ಡ್ರಾಮಾದ ಜ್ಞಾನ ನಮಗೆ ಒಂದು ಮಾನಸಿಕ ಸ್ಥೈರ್ಯ ಕೊಡುತ್ತೆ. ಆಗ ನಮ್ಮ ಗಮನ ವ್ಯರ್ಥ ಚಿಂತೆಗಳಿಂದ ಸರಿದು ಶ್ರೇಷ್ಠ ಚಿಂತನೆಯ ಕಡೆಗೆ ಹೋಗುತ್ತೆ. ಅಂದ್ರೆ ನಾನು ಸತೋಪ್ರಧಾನ ಆಗಬೇಕು ಅನ್ನೋ ಒಂದೇ ಚಿಂತನೆ. ಹೌದು. ನನ್ನ ಮಾತು, ನನ್ನ ಕರ್ಮ, ನನ್ನ ಸಂಕಲ್ಪ ಎಲ್ಲವೂ ಶ್ರೇಷ್ಠವಾಗಿರಬೇಕು ಅನ್ನೋ ಒಂದೇ ಚಿಂತನೆ. ಇನ್ನು ಎರಡನೆಯ ಅಂಶ, ತಂದೆಗೆ ಸಂಪೂರ್ಣ ಸಹಯೋಗಿಯಾಗುವುದು ಅಂದ್ರೆ ಏನು? ಸಂಪೂರ್ಣ ಸಹಯೋಗಿ ಅಂದ್ರೆ ಈ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನಮ್ಮ ತನು ಮನ ಧನದಿಂದ ಭಾಗಿಯಾಗುವುದು. ಮನಸ್ಸಿನಿಂದ ಶುದ್ಧ ಸಂಕಲ್ಪಗಳನ್ನು ಮಾಡುವುದೊಂದು ಸಹಯೋಗ. ನಮ್ಮ ಶ್ರೇಷ್ಠ ನಡವಳಿಕೆಯ ಮೂಲಕ ಬೇರೆಯವರಿಗೆ ಉದಾಹರಣೆ ಆಗುವುದು ಕೂಡ ಒಂದು ದೊಡ್ಡ ಸಹಯೋಗ. ನಮ್ಮ ಪ್ರತಿಯೊಂದು ಕ್ರಿಯೆಯೂ ಈ ಶ್ರೇಷ್ಠ ಉದ್ದೇಶಕ್ಕೆ ಪೂರಕವಾಗಿರಬೇಕು. ಮತ್ತು ಈ ಸಹಯೋಗ ನೀಡುವಾಗ ಸದಾ ಖುಷಿಯಾಗಿರಲು ಆ ಹೊಸ ಪ್ರಪಂಚವನ್ನು ನೆನಪು ಮಾಡಿಕೊಳ್ಬೇಕು ಅಂತಿದೆ. ಹೌದು. ಪ್ರಾಪ್ತಿಯ ಸ್ಮೃತಿ ಪರಿಶ್ರಮವನ್ನು ಮರೆಸುತ್ತೆ. ಈಗ ವರದಾನದ ಕಡೆಗೆ ಬರೋಣ. ವರದಾನ ಮತ್ತು ಅದರ ವಿವರಣೆ ಹೀಗಿದೆ. ವರದಾನ, ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನು ಇರಿಸಿಕೊಂಡು ಸತ್ಯ ಸೇವೆ ಮಾಡುವಂತಹ ಮಾಯಾಜೀತ್ ವಿಜಯೀಭವ. ವಿವರಣೆ, ಹನುಮಂತನ ವಿಶೇಷತೆಯಲ್ಲಿ ತೋರಿಸುತ್ತಾರೆ. ಅವನ ಹೃದಯದಲ್ಲಿ ಸದಾ ರಾಮನ ಚಿತ್ರವಿತ್ತು.
ಅವನಿಗೆ ಬೇರೇನೂ ನೆನಪಿರ್ಲಿಲ್ಲ. ಸೇವೆಯೇ ಅವನ ಜೀವನವಾಗಿತ್ತು. ಇದೇ ರೀತಿ ನೀವು ಮಕ್ಕಳು ಸಹ ಸೇವಾಧಾರಿಯಾಗಿರಿ. ಆಗ ಮಾಯೆಯ ಅಧಿಕಾರ ಸಮಾಪ್ತಿಯಾಗುತ್ತದೆ. ಹೀಗಿದ್ದಾಗಲೇ ಮಾಯಾಜೀತ್ ವಿಜಯಿಯಾಗುವಿರಿ. ಹನುಮಂತನ ಉದಾಹರಣೆ ಬಹಳ ಸುಂದರವಾಗಿದೆ. ಹೌದು, ಅದರ ಆಳವಾದ ಅರ್ಥವೇನು? ಹನುಮಂತನಿಗೆ ತನ್ನ ಬಡ್ಡೆ ಅರಿವೇ ಇರಲಿಲ್ಲ. ಆತ ಸದಾ ರಾಮನ ಸೇವೆಯಲ್ಲೇ ಮಗ್ನನಾಗಿದ್ದ. ಸೇವೆಯೇ ಅವನ ಶಕ್ತಿಯಾಗಿತ್ತು. ಓಕೆ. ಅದೇ ರೀತಿ ನಾವು ಸದಾ ಪರಮಾತ್ಮನ ಸೇವೆಯಲ್ಲಿ, ಅಂದ್ರೆ ಜ್ಞಾನವನ್ನು ಹಂಚುವ ಅಥವಾ ಯೋಗ ಮಾಡುವ ಸೇವೆಯಲ್ಲಿ ನಿರತರಾಗಿದ್ದರೆ ಮಾಯೆ ಅಂದ್ರೆ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮೇಲೆ ಪ್ರಭಾವ ಬೀರಲು ಅವಕಾಶವೇ ಸಿಗುವುದಿಲ್ಲ. ಸೇವೆ ಒಂದು ರಕ್ಷಾಕವಚದಂತೆ ಕೆಲಸ ಮಾಡುತ್ತೆ. ಹೃದಯದಲ್ಲಿ ಒಬ್ಬ ರಾಮ ಅಂದ್ರೆ ನಮ್ಮ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ ಸದಾ ಒಬ್ಬ ಪರಮಾತ್ಮನ ನೆನಪು ಮಾತ್ರ ಇರಬೇಕು. ಬೇರೆ ಯಾವುದೇ ಲೌಕಿಕ ವ್ಯಕ್ತಿ, ವಸ್ತು ನಮ್ಮ ಹೃದಯವನ್ನು ಆಕ್ರಮಿಸಬಾರದು. ಆಗ ನಾವು ದೇಹಭಾನವನ್ನು ಸಂಪೂರ್ಣವಾಗಿ ಮರೆತು ನಿಜವಾದ ಮಾಯಾಜೀತ್ ವಿಜಯಿಯಾಗುತ್ತೇವೆ. ಅದ್ಭುತ. ಇದೇ ಚಿಂತನೆಯನ್ನು ಮುಂದುವರಿಸ್ತಾ ಇಂದಿನ ಸ್ಲೋಗನ್, ಹೇಗೆ ಆತ್ಮ ಮತ್ತು ಶರೀರವು ಕಂಬೈಂಡ್ ಆಗಿದೆಯೋ ಹಾಗೆಯೇ ತಾವು ತಂದೆಯ ಜೊತೆ ಕಂಬೈಂಡ್ ಆಗಿರಿ. ಬಹಳ ಶಕ್ತಿಶಾಲಿಯಾದ ಸ್ಲೋಗನ್. ಈ ಕಂಬೈನ್ಡ್ ಸ್ವರೂಪ ಅಂದ್ರೆ ಆತ್ಮ ಮತ್ತು ಶರೀರವನ್ನು ಹೇಗೆ ಬೇರ್ಪಡಿಸಲು ಸಾಧ್ಯವಿಲ್ಲವೋ ಅವು ಸಹಜವಾಗಿ ಒಟ್ಟಿಗಿವೆ. ಅದೇ ರೀತಿ ನಮ್ಮ ಬುದ್ಧಿಯೋಗ ತಂದೆಯ ಜೊತೆ ಸದಾ ಸಹಜವಾಗಿ ಮತ್ತು ನಿರಂತರವಾಗಿ ಜೋಡಣೆಯಾಗಿರ್ಬೇಕು. ನಾನು ಮತ್ತು ನನ್ನ ಬಾಬಾ ಈ ಸ್ಮೃತಿ ಒಂದು ಕೃತಕ ಪ್ರಯತ್ನವಾಗಬಾರ್ದು. ಅದು ನಮ್ಮ ಸಹಜ ಸ್ಥಿತಿಯಾಗಬೇಕು. ಆ ಸ್ಥಿತಿಯಲ್ಲಿದ್ರೆ ತಂದೆಯ ಸರ್ವಶಕ್ತಿಗಳು ಸದಾ ನಮ್ಮ ಜೊತೆ ಇರ್ತವೆ. ಖಂಡಿತ. ಕೊನೆಯದಾಗಿ ಒಂದು ಅವ್ಯಕ್ತ ಸೂಚನೆ ಇದೆ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಂಘಟನೆಯಲ್ಲಿ ಏಕತೆ ಮತ್ತು ವಿಶ್ವಾಸಕ್ಕೆ ವಿಶೇಷ ಮಹತ್ವವಿದೆ. ವಿಶ್ವಾಸವಿದ್ದರೆ ಪ್ರತಿಯೊಬ್ಬರ ವಿಚಾರಗಳಿಗೂ ಸತ್ಕಾರ ಸಿಗುತ್ತದೆ. ಬೇರೆಯವರ ಬಲಹೀನತೆಗಳನ್ನು ನೋಡಬೇಡಿ, ಅವರ ವಿಶೇಷತೆಗಳನ್ನು ನೋಡಿ ಗ್ರಹಣ ಮಾಡಿರಿ. ಸಂಘಟನೆಯ ಶಕ್ತಿ ಇರೋದೇ ಅದರ ಏಕತೆಯಲ್ಲಿ. ಹೌದು. ಏಕತೆ ಬರಬೇಕಾದರೆ ಪರಸ್ಪರ ವಿಶ್ವಾಸ ಬೇಕು. ವಿಶ್ವಾಸ ಬೆಳಿಬೇಕಾದರೆ ನಾವು ಬೇರೆಯವರನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಅದನ್ನು ಗುರುತಿಸಿ ಗೌರವಿಸಿದಾಗ ಸಂಬಂಧಗಳು ಗಟ್ಟಿಯಾಗ್ತವೆ. ಭಿನ್ನಾಭಿಪ್ರಾಯಗಳಿದ್ರೂ ಮನಸ್ಸುಗಳು ಒಂದಾಗುತ್ತವೆ. ಹೌದು. ಆಗ ಯಾವುದೇ ಕಾರ್ಯದಲ್ಲಿ ಯಶಸ್ಸು ನಿಶ್ಚಿತ. ಬನ್ನಿ ಅಣ್ಣಂದಿರೇ, ಈಗ ನಾವು ಬಾಬಾವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ಪ್ರತಿಯೊಂದು ಸ್ವಮಾನದ ನಂತರ ಸ್ವಲ್ಪ ವಿರಾಮ ತೆಗೆದುಕೊಳ್ಳೋಣ. 1. ನಾನು ಬಡವರ ಬಂಧುವಾದ ಶಿವಬಾಬಾವರ ಸಂತಾನವಾಗಿದ್ದೇನೆ. 2. ನಾನು 84 ಜನ್ಮಗಳ ಚಕ್ರದಲ್ಲಿ ಬರುವ ಹೀರೋ ಪಾತ್ರಧಾರಿಯಾಗಿದ್ದೇನೆ. 3. ನಾನು ಸತ್ಯಯುಗದ ಅಪಾರ ಸಂಪತ್ತಿಗೆ ವಾರಸುದಾರನಾಗಿದ್ದೇನೆ. 4. ನಾನು ಪ್ರಕೃತಿಜೀತ್ ಹಾಗೂ ಮಾಯಾಜೀತ್ ಆತ್ಮನಾಗಿದ್ದೇನೆ. 5. ನಾನು ಮಾಸ್ಟರ್ ಜ್ಞಾನ ಸಾಗರನಾಗಿದ್ದೇನೆ. 6. ನಾನು ಸದಾ ಅಂದೆಯ ಜೊತೆ ಕಂಬೈಂಡ್ ಆಗಿರುವ ಶಕ್ತಿಶಾಲಿ ಆತ್ಮ. 7. ನನ್ನ ಹೃದಯದಲ್ಲಿ ಸದಾ ಒಬ್ಬ ತಂದೆಯ ಸ್ಮೃತಿಯನ್ನು ಇರಿಸಿಕೊಂಡಿರುವಂತಹ ಮಾಯಾಜೀತ್ ಆತ್ಮನಾಗಿದ್ದೇನೆ. 8. ನಾನು ಹನುಮಂತನ ತರಹ ಸೇವೆಯಲ್ಲಿ ಸದಾ ತತ್ಪರವಾಗಿರುವಂತಹ ವಿಜಯರತ್ನನಾಗಿದ್ದೇನೆ. ಓಂ ಶಾಂತಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಆರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.